Okay, students, today we shall discuss another concept, that is documentary. In the previous class, we have discussed about uh, what? Magazines, books, journals. Okay, so regarding to those things in the print, we have discussed regarding to the print media. Today we shall discuss another important media which we can use in the process of teaching and learning, which is named as documentary. ಅಂದರೆ ಈ ದಿವಸ ನಾವು ಸಾಕ್ಷ್ಯಚಿತ್ರ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ ಇದನ್ನ ನಾವು ಬೋಧನಾ ಮತ್ತು ಕಲಿಕಾ ಪ್ರಕ್ರಿಯೆಯಲ್ಲಿ ಪರಿಣಾಮಕಾರಿಯಾಗಿ ಉಪಯೋಗಿಸ್ಕೊಳ್ಬಹುದಾಗಿದೆ. ಹಾಗಿದ್ರೆ ಸಾಕ್ಷ್ಯಚಿತ್ರ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಈ ದಿವಸ ನಾವು ತಿಳಿದುಕೊಳ್ಳೋಣ. ಗೊತ್ತಿದೆನಾ? ಡು ಯು ನೋ ವಾಟ್ ಯು ಮೀನ್ ಬೈ ಡಾಕ್ಯುಮೆಂಟ್ರಿ? ವಾಟ್ ಈಸ್ ಡಾಕ್ಯುಮೆಂಟ್ರಿ? ಸಾಕ್ಷ್ಯಚಿತ್ರ ಅಂದ್ರೆ ಇನ್ ಯುವರ್ ಡೇ ಟು ಡೇ ಲೈಫ್ ಐ ಥಿಂಕ್ ಯು ಹ್ಯಾವ್ ಸೀನ್ ಸೋ ಮೆನಿ ಡಾಕ್ಯುಮೆಂಟ್ರೀಸ್. ಹೌದಾ? ಸಾಕಷ್ಟು ರೀತಿಯಾದಂಥ ಸಾಕ್ಷ್ಯಚಿತ್ರಗಳನ್ನು ನೀವು ನೋಡಿರ್ತೀರ. ನಿಮ್ಮ ಬಾಲ್ಯದ ದಿನಗಳಿಂದ ಹಿಡಿದು ಇತ್ತೀಚಿನ ದಿನವರೆಗೂ ಕೂಡ ಸಾಕಷ್ಟು ರೀತಿಯಾದಂಥ ಸಾಕ್ಷ್ಯಚಿತ್ರಗಳನ್ನು ನೋಡಿರ್ತೀರ. ಹಾಗಿದ್ರೆ ಸಾಕ್ಷ್ಯಚಿತ್ರ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಡಾಕ್ಯುಮೆಂಟ್ರಿ? Documentary can be defined as a work of non-fiction. Remember, it is a work of non-fiction captured in the form of video. You just remember these three words. ಈ ಮೂರು ಪದಗಳನ್ನು ನೆನಪಿಟ್ಕೊಳ್ಳಿ ಸಾಕು. ಈ ಮೂರು ಪದಗಳನ್ನು ನೆನಪಿಟ್ಕೊಂಡ್ರೆ ನೀವು ಆರಾಮಾಗಿ ಡಿಫೈನ್ ಮಾಡಬಹುದು ಡಾಕ್ಯುಮೆಂಟ್ರಿ ಅಂದ್ರೆ ಏನು ಅಂತೇಳಿ. ಓಕೆ, if you remember these three words, it is a work of non-fiction captured in the form of video, created specially for the purpose of documenting reality, mainly for the purpose of instruction, education, or maintaining a historical record. The purpose is different. It will be vary from documentary to documentary, or where you use or to whom you use. ಯಾರಿಗೆ ನೀವು ಬಳಸ್ತೀರಾ, ಯಾವ ರೀತಿಯಾದಂಥ ಸಾಕ್ಷ್ಯಚಿತ್ರ ಬಳಸ್ತೀರಾ, ಅದರ ಆಧಾರದ ಮೇಲೆ ಅದರ ಉದ್ದೇಶ ಅಡಗಿದೆ. ಓಕೆ, ದ ಪರ್ಪಸ್ ಯು ಕ್ಯಾನ್ ಯೂಸ್ ದ ಡಾಕ್ಯುಮೆಂಟ್ರಿ ಫಾರ್ ವೇರಿಯಸ್ ಪರ್ಪಸ್ ಲೈಕ್ ಡಾಕ್ಯುಮೆಂಟಿಂಗ್ ದ ರಿಯಾಲಿಟಿ ಅಂಡ್ ಮೇನ್ಲಿ ಫಾರ್ ದ ಇನ್ಸ್ಟ್ರಕ್ಷನ್, ಅಂದರೆ ಎಸ್ಪೆಷಲಿ ವೆನ್ ಯು ಯೂಸ್ ಡ್ಯೂರಿಂಗ್ ದ ಪ್ರೊಸೆಸ್ ಆಫ್ ಟೀಚಿಂಗ್, education, or maintaining a historical record. ಓಕೆ, ಏನು ಸಾಕ್ಷ್ಯಚಿತ್ರ ಅಂದ್ರೆ ಏನಪ್ಪ ಅಂತಂದ್ರೆ, ಸಾಕ್ಷ್ಯಚಿತ್ರ ಅಂತಂದ್ರೆ ವಿಡಿಯೋ ರೂಪದಲ್ಲಿ, ಓಕೆ ನೆನ್ಪಿಟ್ಕೊಳ್ಳಿ, ವಿಡಿಯೋ ರೂಪದಲ್ಲಿ ಸೆರೆ ಹಿಡಿಯಲಾದ ಕಾಲ್ಪನಿಕವಲ್ಲದ ಕೃತಿ ಅನ್ನಬಹುದಾಗಿದೆ. ಗೊತ್ತಾ? ಇಫ್ ಎನಿಬಡಿ ಆಸ್ಕ್ ವಾಟ್ ಯು ಮೀನ್ ಬೈ ಡಾಕ್ಯುಮೆಂಟ್ರಿ, ಸಿಂಪಲ್ ಆಗಿ ಇಷ್ಟೆಲ್ಲ ಡೆಫಿನೇಷನ್ ಹೇಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಗಿವನ್ ದಿಸ್ ಡೆಫಿನೇಷನ್. ಬಟ್ if you want to define in a simple way, you can define documentary can be defined as a work of non-fiction captured in the form of video. ಸಿಂಪಲ್ ಆಗಿ ಹೇಳೋದಾದ್ರೆ, ಓಕೆ, ಅಂದ್ರೆ ವಿಡಿಯೋ ರೂಪದಲ್ಲಿ ಸೆರೆ ಹಿಡಿಯಲಾದ ಕಾಲ್ಪನಿಕವಲ್ಲದ ಕೃತಿ ಅಂದ್ರೆ ರಿಯಾಲಿಟಿ, ವಿಚ್ ಕನ್ಸಿಸ್ಟ್ ಆಫ್ ರಿಯಾಲಿಟಿ. ಓಕೆ, ಸುಮ್ಮನೆ ಇಮ್ಯಾಜಿನೇಷನ್ ಮಾಡ್ಕೊಂಡು ಮಾಡ್ಬೋದು, ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ. ಬಟ್ ಇದನ್ನ ನಾವು ಆಕ್ಚುಲ್ ಆಗಿ ಹೇಳೋದಾದ್ರೆ, ಕಾಲ್ಪನಿಕವಲ್ಲದ ಕೃತಿಯನ್ನ ವಿಡಿಯೋ ರೂಪದಲ್ಲಿ ಸೆರೆ ಹಿಡಿದ್ರೆ ಅದಕ್ಕೆ ಸಾಕ್ಷ್ಯಚಿತ್ರ ಅಂತೇಳಿ ನಾವು ಕರಿಬಹುದಾಗಿದೆ. ಇದು ಯಾವುದೇ ಒಂದು ವಿಷಯದ ಬಗ್ಗೆ ವಾಸ್ತವಿಕವಾಗಿ ಏನಿದೆ ಆ ವಾಸ್ತವಿಕವನ್ನ ದಾಖಲಿಸ್ತಕ್ಕಂಥ ಉದ್ದೇಶಕ್ಕಾಗಿ, ಮತ್ತೆ ಅದರ ಜೊತೆಗೆ ಬೋಧನೆಗಾಗಿ, ಶಿಕ್ಷಣಕ್ಕಾಗಿ ಅಥವಾ ಐತಿಹಾಸಿಕ ದಾಖಲೆಯನ್ನ ನಿರ್ವಹಿಸುವ ಉದ್ದೇಶಗಳಿಗಾಗಿ ಈ ಸಾಕ್ಷ್ಯಚಿತ್ರವನ್ನ ರಚಿಸಲಾಗಿದೆ. ಓಕೆ, ಅರ್ಥವಾಯ್ತಾ ಸಾಕ್ಷ್ಯಚಿತ್ರ ಅಂದ್ರೆ ಏನಂತೇಳಿ? ಓಕೆ, ನೆಕ್ಸ್ಟ್, the idea of using documentaries in the classroom is not new. It is not the new concept. It is good old concept. Okay, ಬಹಳ ಹಿಂದಿನಿಂದನೂ ಕೂಡ ನಾವು
ಬರ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಬಳಸಿದಂತಹ ವಿಧಾನ ಅಲ್ಲ ಇದು. ಬಹಳ ಹಿಂದಿನಿಂದನೂ ಅನಾದಿ ಕಾಲದಿಂದಲೂ ಕೂಡ ನಾವು ಸಾಕ್ಷ್ಯಚಿತ್ರವನ್ನ ಬಳಸ್ಕೊಂಡು ಬರ್ತಾ ಇದ್ದೀವಿ. ದೇ ಹ್ಯಾವ್ ಬೀನ್ ಯೂಸ್ಡ್ ಬೈ ಟೀಚರ್ಸ್ ಫಾರ್ ಎ ಲಾಂಗ್ ಟೈಮ್, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ದ ಸಬ್ಜೆಕ್ಟ್ ಆಫ್ ಸೋಷಿಯಲ್ ಸ್ಟಡೀಸ್. ಓಕೆ, ಸಮಾಜ ವಿಜ್ಞಾನವನ್ನ ಬೋಧಿಸ್ಲಿಕ್ಕೆ ಸಾಕ್ಷ್ಯಚಿತ್ರವನ್ನ ಬಹಳ ಪರಿಣಾಮಕಾರಿಯಾಗಿ ಬಳಸಬಹುದಾಗಿದೆ. ಓಕೆ, ಸೊ ನೆಕ್ಸ್ಟ್ ಈಗ ಹೇಳ್ತೀನಿ ನಾನು ಹೇಗೆ ಇದನ್ನ ನಾವು ಬಳಸ್ಕೋಬಹುದು ಅಂತೇಳಿ. ಹಿಯರ್ ಆರ್ ಎ ಫ್ಯೂ ವೇಸ್ ಇನ್ ವಿಚ್ ಡಾಕ್ಯುಮೆಂಟರಿ ಫಿಲ್ಮ್ಸ್ ಆರ್ ಬೆನಿಫಿಷಿಯಲ್ ಟು ಟೀಚರ್ಸ್ ಅಂಡ್ ಹೌ ದೇ ಕ್ಯಾನ್ ಯುಟಿಲೈಸ್ ಬೈ ದ ಟೀಚರ್ಸ್. ಇದು ಹೇಗೆ ಶಿಕ್ಷಕರಿಗೆ ನೆರವಾಗ್ತದೆ, ಶಿಕ್ಷಕರು ಹೇಗೆ ಸಾಕ್ಷ್ಯಚಿತ್ರವನ್ನ ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆ ನಾವು ಈಗ ನೋಡೋಣ. ಓಕೆ, ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ಅಶೋಕ ಚಕ್ರವರ್ತಿ ಬಗ್ಗೆ ಆಗಿರ್ಬೋದು ಅಥವಾ ಶಿವಾಜಿ ಮಹಾರಾಜರ ಬಗ್ಗೆ ಆಗಿರ್ಬೋದು. ಸೊ ಅಲ್ಲಿ ಅವ್ರ ಬಗ್ಗೆ ಎಲ್ಲೋ ಒಂದು ನಾಟಕ ನಡೀತದೆ, ಒಂದು ಆಕ್ಟ್ ನಡೀತದೆ. ಆ ಆಕ್ಟ್ ಅನ್ನ ಸೆರೆ ಹಿಡಿದ್ಬಿಟ್ಟು ಮಕ್ಕಳಿಗೆ ತೋರಿಸಿದ್ರೆ ಬಹಳ ಪರಿಣಾಮಕಾರಿ ಆಗ್ತದೆ. ಅವನು ಶಿವಾಜಿ ಮಹಾರಾಜ ಇಷ್ಟರಲ್ಲಿ ಹುಟ್ಟಿದ, ಅವನು ಈ ರೀತಿ ಕೆಲಸಗಳನ್ನ ಮಾಡ್ದ, ಈ ರೀತಿ ರಾಜ್ಯಭಾರ ಮಾಡ್ದ ಅಂತ ಹೇಳೋದರ ಬದಲಾಗಿ ಅಲ್ಲಿ ಒಂದು ನಾಟಕವನ್ನ ಆಡಿಸ್ತಾ ಅಥವಾ ಒಂದು ಚಿತ್ರವನ್ನ ತೆಗೆದುಕೊಳ್ತಾ ಅಲ್ಲಿ ಪ್ಲೇ ಮಾಡಿಬಿಟ್ಟು ಬೈ ಆಕ್ಟರ್ಸ್ ಇಂದ, ಅದು ಇಟ್ ಮೇ ಬಿ ಸ್ಟೂಡೆಂಟ್ಸ್ ಆರ್ ಇವನ್ ದ ಟೀಚರ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಅವರಿಂದ ಆಕ್ಟ್ ಮಾಡಿಸ್ಬಿಟ್ಟು ಅದನ್ನ ರೆಕಾರ್ಡ್ ಮಾಡಿಬಿಟ್ಟು ತೋರಿಸಿದ್ರೆ ಎಷ್ಟು ಪರಿಣಾಮಕಾರಿ ಆಗ್ತದೆ ಅಲ್ವಾ. ಸೊ ಈಗ ಅಂದ್ರೆ ಸಾಕ್ಷ್ಯಚಿತ್ರಗಳನ್ನ ಬಳಸೋದು ಇದೇನು ಹೊಸದಲ್ಲ, ಇದನ್ನ ಹೇಳಿದೆ. ಸೊ ನಾವು ಇದು ಟೀಚರ್ಸ್ಗೆ ಹೇಗೆ ಯೂಸ್ ಆಗ್ತದೆ ಅಂತಂದ್ರೆ, ದ ಮೇನ್ ಥಿಂಗ್ ಈಸ್ ದಟ್ ಇಟ್ ಈಸ್ ದ ಸೋರ್ಸ್ ಆಫ್ ಇನ್ಫಾರ್ಮೇಶನ್, ಮಾಹಿತಿಯ ಮೂಲ. ಈಗ ನಾನು ಏನೋ ಒಂದು ವಿಷಯವನ್ನ ಪಾಠ ಮಾಡಬೇಕಾಗಿದೆ, ಸುಮ್ಮನೆ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಆಗ್ತದಾ? ಸೊ ಬೀಯಿಂಗ್ ಎ ಟೀಚರ್, ಐ ಹ್ಯಾವ್ ಟು ಕಲೆಕ್ಟ್ ದ ಇನ್ಫಾರ್ಮೇಶನ್ ಫ್ರಮ್ ಡಿಫರೆಂಟ್ ಸೋರ್ಸಸ್, ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ರೂಪದಲ್ಲಿ. ಅದು ಮ್ಯಾಗಝಿನ್ ಆಗಿರ್ಬೋದು, ಪುಸ್ತಕ ಆಗಿರ್ಬೋದು, ಪಠ್ಯಪುಸ್ತಕ ಆಗಿರ್ಬೋದು, ಅಥವಾ ಇನ್ನಿತರೆ ಮೂಲಗಳಾಗಿರ್ಬೋದು. ಆ ಮೂಲಗಳಿಂದ ನಾನು ಮಾಹಿತಿ ಪಡೆದ್ರೆ ತಾನೇ ನಾನು ನಿಮ್ಗೆ ಹೇಳಲಿಕ್ಕೆ ಸಾಧ್ಯ ಇದೆ. ಆರ್ ಅನ್ಲೆಸ್ ಐ ಕಾಂಟ್ ಎಕ್ಸ್ಪ್ಲೇನ್ ಎನಿಥಿಂಗ್. ಇಫ್ ಐ ವಾಂಟ್ ಟು ಎಕ್ಸ್ಪ್ಲೇನ್, I have to get the information or I have to collect the information. So this is the one source which can the teacher use this as a source of information. ಮಾಹಿತಿಯ ಮೂಲವಾಗಿ ಶಿಕ್ಷಕರು ಬಳಸಬಹುದಾಗಿದೆ. Okay, documentary films made on a particular topic offer deep insight into the ಸೇಮ್. ಯಾಕೆ ಇದನ್ನ ಸೋರ್ಸ್ ಆಗಿ ಇನ್ಫಾರ್ಮೇಶನ್ ಆಗಿ ಬಳಸ್ತೇವೆ? ವೈ ವಿ ಯೂಸ್ ದಿಸ್ ಡಾಕ್ಯುಮೆಂಟರಿ ಆಸ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್? ಬಿಕಾಸ್ ದ ಡಾಕ್ಯುಮೆಂಟರಿ ಫಿಲಮ್ಸ್ ಮೇಡ್ ಆನ್ ಎ ಪರ್ಟಿಕ್ಯುಲರ್ ಟಾಪಿಕ್, ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟಂತೆ ಚಿತ್ರಿಸಲಾಗಿರ್ತದೆ. ಸುಮ್ಮನೆ ಹೇಗೆ ಬೇಕಾ ಹಾಗೆ ಅದನ್ನ ಚಿತ್ರೀಕರಿಸಲಾಗಿರೋದಿಲ್ಲ. ಒಂದು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟಂತೆ ಚಿತ್ರೀಕರಿಸಲಾಗಿರ್ತದೆ. ಓಕೆ, ಸೊ ಡಿಲಿವಿಂಗ್ ಇನ್ ಟು ದ ಹಿಸ್ಟ್ರಿ ಅಂಡ್ ನ್ಯೂಸ್ associated with it. Documentaries serve as a wealth of information, especially when it comes to ultra specific topics of discussion. And just given one information, one example. ಶಿವಾಜಿ ಮಹಾರಾಜದು ಅಥವಾ ಬೇರೆಯವ್ರದ್ದು ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಬಟ್ ಇನ್ನೂ ಸೂಕ್ಷ್ಮವಾಗಿ ಕೆಲವೊಂದು ವಿಷಯಗಳನ್ನ ನಾವು ತಿಳ್ಕೋಬೇಕು, ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮವಾಗಿ ಗ್ರಹಿಸಬೇಕು ಅಂತಂದ್ರೆ ನಾವು ಸಾಕ್ಷ್ಯಚಿತ್ರವನ್ನ ಬಳಸಬಹುದಾಗಿದೆ. ಟೀಚರ್ಸ್ ಕ್ಯಾನ್ ಯೂಸ್ ಡಾಕ್ಯುಮೆಂಟರೀಸ್ ಆಸ್ ಎ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ವಿಚ್ ಹೆಲ್ಪ್ ದೆಮ್ ಟು ಟೀಚ್ ದೇರ್ ಸ್ಟೂಡೆಂಟ್ಸ್ ಬೆಟರ್ ವಿತ್ ಎ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸಬ್ಜೆಕ್ಟ್. ಅಂದ್ರೆ ಈಗ ನಾನು ಇಫ್ ಐ ವಾಂಟ್ ಟು ಟೀಚ್ ಎನಿಥಿಂಗ್, ಫಸ್ಟ್ ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇಫ್ ಐ ಆಮ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್, ಹೌ ಕ್ಯಾನ್ ಐ ಟೀಚ್? ಈಗ ನನಗೆ ಅದು ಅರ್ಥ ಆಗದೆ ಇದ್ರೆ ನಾನು ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಇದೆ? ಆಗೋದಿಲ್ಲ. ಸೊ ಹಾಗಾಗಿ ನಾನು ಮೊದಲು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ನಾನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಡಾಕ್ಯುಮೆಂಟರೀಸ್ ಅನ್ನ, ಸಾಕ್ಷ್ಯಚಿತ್ರವನ್ನ ಬಳಸ್ತೆ ಅಂತಂದ್ರೆ ಖಂಡಿತವಾಗಿ ಕೂಡ ಒಬ್ಬ ಶಿಕ್ಷಕ ಚೆನ್ನಾಗಿ ವಿಷಯವನ್ನ ಅರ್ಥಕೊಡ್ಬೋದಾಗಿದೆ, ಅರ್ಥ ಮಾಡ್ಕೊಳ್ಬೋದಾಗಿದೆ. ಈ ಕ್ಯಾನ್ ಗೆಟ್ ಇನ್ ಟು ಡೀಪರ್ ಸೈಡ್, ಆಳವಾಗಿ ಸೂಕ್ಷ್ಮವಾಗಿ ಗ್ರಹಿಸಬಹುದಾಗಿದೆ. ಸೊ ಒಂದು ನಿರ್ದಿಷ್ಟ ವಿಷಯದ ಮೇಲೆ ನಿರ್ಮಿಸಲಾದ ಸಾಕ್ಷ್ಯಚಿತ್ರಗಳು
ಅದರ ಬಗ್ಗೆ ಆಳವಾದ ಒಳನೋಟವನ್ನು ಹೊಂದಿರ್ತದೆ. ಇಟ್ ಹ್ಯಾಸ್ ಎನ್ ಇನ್ಸೈಟ್. ಓಕೆ, ಆಳವಾದಂಥ ಒಳನೋಟವನ್ನು ಹೊಂದಿರ್ತದೆ. ಅಂದರೆ ಇಟ್ ವಿಲ್ ಪ್ರೊವೈಡ್ ಇನ್ಫಾರ್ಮೇಶನ್ ಇನ್ ಡೆಪ್ತ್. ಓಕೆ, ಅದಕ್ಕೆ ಸಂಬಂಧಿಸಿದ ಇತಿಹಾಸ ಮತ್ತು ಸೂಕ್ಷ್ಮತೆಯನ್ನು ಪರಿಶೀಲಿಸುತ್ತವೆ. ಸಾಕ್ಷ್ಯಚಿತ್ರಗಳು ಮಾಹಿತಿಯ ಸಂಪತ್ತಾಗಿ ಕಾರ್ಯನಿರ್ವಹಿಸುತ್ತದೆ. ವಿಶೇಷವಾಗಿ ಚರ್ಚೆಯ ಎಲ್ಲ ಅಲ್ಟ್ರಾ ನಿರ್ದಿಷ್ಟ ವಿಷಯಗಳಿಗೆ ಬಂದಾಗ ವಿಷಯದ ಉತ್ತಮ ತಿಳುವಳಿಕೆಯೊಂದಿಗೆ ತಮ್ಮ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ಕಲಿಸಲು ಸಹಾಯ ಮಾಡಲು ಶಿಕ್ಷಕರು ಸಾಕ್ಷ್ಯಚಿತ್ರಗಳ ಮೂಲಕ ಮಾಹಿತಿಯನ್ನು ಸಂಗ್ರಹಿಸಬಹುದಾಗಿದೆ ಅಥವಾ ಮಾಹಿತಿಯನ್ನು ಬಳಸಬಹುದಾಗಿದೆ. ಓಕೆ, ನೆಕ್ಸ್ಟ್, ಅಪ್ಲೈ ಸ್ಟೋರಿ ಟೆಲ್ಲಿಂಗ್ ಮೋಡ್ ಟು ಟೀಚಿಂಗ್. ಅಂದರೆ ಬೋಧನೆಗೆ ಕತೆ ಹೇಳುವ ವಿಧಾನವನ್ನು ಅನ್ವಯಿಸಲಿಕ್ಕೆ ಇದು ನೆರವಾಗ್ತದೆ. ಸಮಟೈಮ್ಸ್ ಐ ಟೋಲ್ಡ್ ದಟ್ ಯು ಪೀಪಲ್ ಹ್ಯಾವ್ ಟು ಯೂಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟೀಚಿಂಗ್ ಮೆಥಡ್ಸ್. ವಿವಿಧ ರೀತಿಯಾದಂತಹ ಬೋಧನಾ ವಿಧಾನಗಳನ್ನು ನಾವು ಬಳಸ್ಕೋಬೇಕಾಗ್ತದೆ. ಅದು ವಿಷಯಕ್ಕೆ ಅನುಸಾರವಾಗಿ ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟಕ್ಕೆ ಅಥವಾ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ವಿವಿಧ ರೀತಿಯಾದಂತಹ ಬೋಧನಾ ವಿಧಾನಗಳನ್ನು ಬಳಸ್ಕೋಬೇಕಾಗ್ತದೆ. ಅದರಲ್ಲಿ ಒಂದು ಸ್ಟೋರಿ ಟೆಲ್ಲಿಂಗ್, ಕತೆ ಹೇಳುವ ವಿಧಾನ. ಅದರಲ್ಲೂ ಎಸ್ಪೆಷಲಿ ಈ ಕತೆ ಹೇಳುವ ವಿಧಾನ ಏನಿದೆಯಲ್ಲ, ಇದು ಸಮಾಜ ವಿಜ್ಞಾನವನ್ನು ಬೋಧಿಸಲಿಕ್ಕೆ ತುಂಬ ಪರಿಣಾಮಕಾರಿಯಾದಂತಹ ವಿಧಾನ ಆಗಿದೆ. ಓಕೆ, ಸೊ ಅದನ್ನು ಬರೀ ನಾನೇ ಒಬ್ಬ ಶಿಕ್ಷಕ ಕತೆ ಹೇಳೋದಕ್ಕಿಂತ ಬದಲಾಗಿ ಸಾಕ್ಷ್ಯಚಿತ್ರವನ್ನು ಬಳಸೋದ್ರ ಮೂಲಕ ಪರಿಣಾಮಕಾರಿಯಾಗಿ ಕತೆ ಹೇಳುವ ವಿಧಾನವನ್ನು ಬಳಸ್ಬೋದಾಗಿದೆ. ಓಕೆ, ನಾನು ಹೇಳ್ಬೇಕಾದ್ರೆ ಕೆಲವೊಂದು ಮಿಸ್ ಆಗೋ ಸಾಧ್ಯತೆ ಇರ್ತದೆ. ಆದರೆ ಅದೇ ಸಾಕ್ಷ್ಯಚಿತ್ರ ಬಳಸಿದರೆ ಖಂಡಿತವಾಗಿಯೂ ಕೂಡ ಏನು ಮಿಸ್ ಆಗೋದಿಲ್ಲ. ಓಕೆ, ಡಾಕ್ಯುಮೆಂಟರಿ ಮೂವೀಸ್ ಆರ್ ಎ ಗ್ರೇಟ್ ವೇ ಟು ಲರ್ನ್ how to use storytelling as a means of teaching. Documentaries often have a well-defined structure to them. The filmmaker must have said to use this structure to make the delivery of the content as effective as possible. Andre it is a effective means of to deliver the content. ಪಠ್ಯವಸ್ತು ಏನಿದೆ ಆ ಪಠ್ಯವಸ್ತುವನ್ನ ಸಾಕ್ಷ್ಯಚಿತ್ರದ ಮೂಲಕ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ತಲುಪಿಸಬಹುದಾಗಿದೆ. ಈಗ ನಾನು ಉಪನ್ಯಾಸ ಪದ್ಧತಿಯನ್ನು ಬಳಸ್ತೇನೆ. ಉಪನ್ಯಾಸ ಪದ್ಧತಿ ಅಂದರೆ ಇಫ್ ಐ ಯೂಸ್ ದ ಲೆಕ್ಚರ್ ಮೆಥಡ್, ಇಟ್ ಈಸ್ ಐ ಕಾಂಟ್ ಅಶ್ಯೂರ್ ದಟ್ ಐ ಆಮ್ ಏಬಲ್ ಟು ರೀಚ್ ದಟ್ ಪರ್ಟಿಕ್ಯುಲರ್ ಕಂಟೆಂಟ್ ಟು ಯು ಎಫೆಕ್ಟಿವ್ಲಿ. ನಿಮಗೆ ಸರಿಯಾದ ರೀತಿಯಲ್ಲಿ ಉತ್ತಮವಾಗಿ ಆ ಪಠ್ಯವಸ್ತು ಏನಿದೆ ಅಥವಾ ವಿಷಯ, ಆ ವಿಷಯವನ್ನು ನಾನು ತಲುಪಿಸ್ಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು. ಆಯ್ತಾ, ಐ ಮೇ ಸಕ್ಸಸ್ಫುಲಿ ರೀಚ್ ದ ಕಂಟೆಂಟ್ ಆರ್ ಐ ಮೇ ನಾಟ್ ಏಬಲ್ ಟು ರೀಚ್. ಸೊ ಬಟ್ ಅದಕ್ಕೆ ಬದಲಾಗಿ ಇಫ್ ವಿ ಯೂಸ್ ದ ಡಾಕ್ಯುಮೆಂಟರಿ ಫಿಲಮ್ಸ್ ಆರ್ ಡಾಕ್ಯುಮೆಂಟ್ರೀಸ್, ಡೆಫಿನೆಟ್ಲಿ ಇಟ್ ವಿಲ್ ರೀಚ್ ದ ಸ್ಟೂಡೆಂಟ್ಸ್ ಎಫೆಕ್ಟಿವ್ಲಿ. ಓಕೆ, ವಿದ್ಯಾರ್ಥಿಗಳಿಗೆ ಅದು ಬಹಳ ಪರಿಣಾಮಕಾರಿಯಾಗಿ ತಲುಪ್ತದೆ. ಓಕೆ, ಮತ್ತೆ ವಿಚ್ ದ ಟೀಚರ್ ಕ್ಯಾನ್ ಎಮ್ಯುಲೇಟ್ ಆಸ್ ಈಸ್ or by adding their own flair to the mix. The advantages of using storytelling as a means of teaching are many, and documentaries give teachers a template to work off in that respect. Okay, ಅಂದ್ರೆ ಕತೆ ಹೇಳುವಿಕೆಯನ್ನ ಬೋಧನೆಯ ಸಾಧನವಾಗಿ ಹೇಗೆ ಬಳಸುವುದು ಎಂಬುದನ್ನು ಕಲಿಯಲು ಸಾಕ್ಷ್ಯಚಿತ್ರಗಳು ಉತ್ತಮ ಮಾರ್ಗವಾಗಿದೆ. ಇಟ್ ಈಸ್ ದ ಬೆಸ್ಟ್ ವೇ. ಓಕೆ, ಹೌ ವಿ ಕ್ಯಾನ್ ಯೂಸ್ ದಿ ಸ್ಟೋರಿ. ಅಂದರೆ ಈಗ ನಾನು ಕತೆ ಹೇಳೋ ಅಂದರೆ ಇಟ್ ವಿಲ್ ಗಿವ್ ಎನ್ ಐಡಿಯಾ ಟು ಎ ಟೀಚರ್ ಹೌ ಐ ಕ್ಯಾನ್ ಯೂಸ್ ದ ಮೆಥಡ್ ಆಫ್ ಸ್ಟೋರಿ ಟೆಲ್ಲಿಂಗ್. ನಾನು ಓದ್ಕೊಂಡು, ಯಾಕಂತಂದರೆ ನಾನು ಹೆಂಗೆ ಇದು ಉಪಯೋಗ ಬರ್ತದೆ ಅಂತಂದರೆ, ಈಗ ಅಲ್ಲಿ ಒಬ್ಬ ರಾಜಂದು ಏನೋ ಡೈಲಾಗ್ ಇರ್ತದೆ ಅಥವಾ ಒಂದು ಯಾವುದೋ ಒಂದು ಕ್ಯಾರೆಕ್ಟರ್ದು ಡೈಲಾಗ್ ಇರ್ತದೆ. ಅದನ್ನು ಅವನು ಎಷ್ಟು ರೌದ್ರತಾರವಾಗಿ ಭೀಕರವಾಗಿ ಹೇಳ್ತಾನೆ ಅಥವಾ ಬಹಳ ಆವೇಶದಿಂದ ಹೇಳಿದನು ಅನ್ನೋದನ್ನು ನಾನು ನಿಧಾನಕ್ಕೆ ಹೇಳ್ಬೇಕಾದ್ರೆ ನಂದು ವಾಯ್ಸ್ ಸ್ಲೋ ಇರ್ತದೆ, ವಾಯ್ಸು ಗಡಿಸಿರೋದಿಲ್ಲ. ಹಾಗೆ ಹೇಳ್ಬೇಕಾದ್ರೆ ನಾನು ಮೆತ್ತಗೆ ಹೇಳ್ಬಿಡ್ತೀನಿ. ಸೊ ಹಾಗದು ಮಕ್ಕಳಿಗೆ ಪರಿಣಾಮಕಾರಿ ಆಗೋದಿಲ್ಲ. ಅದೇ ಸಾಕ್ಷ್ಯಚಿತ್ರ ಬಳಸಿದ್ರೆ ಅಲ್ಲಿ ಡೈಲಾಗನ್ನು ಹಾಗೆ ಯೂಸ್ ಮಾಡಿರ್ತಾರೆ.
ಆವಾಗ ನನಗೆ ಆ ರೀತಿಯಾಗಿ ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಈಗ ಯಾವುದೋ ಒಬ್ಬ ರಾಜ ಇರ್ತಾನೆ, ಅವನು ಬಹಳ ಕೋಪದಲ್ಲಿರ್ತಾನೆ. ಕೋಪದಲ್ಲಿದ್ದಾಗ ಹೇಗೆ ಪದಗಳನ್ನು ಬಳಸ್ತಾನೆ, ಸಂತೋಷದಿಂದ ಇದ್ದಾಗ ಹೇಗೆ ಪದಗಳನ್ನು ಬಳಸ್ತಾನೆ ಅನ್ನೋದನ್ನ ನಾನು ಕೇವಲ ಪಠ್ಯ ಪುಸ್ತಕ ಓದ್ಬಿಟ್ಟು ಹೇಳಲಿಕ್ಕೆ ಹೋದ್ರೆ ಅದು ಅಷ್ಟು ಯಶಸ್ವಿ ಆಗೋದಿಲ್ಲ. ಅದೇ ಒಂದು ಸಾಕ್ಷ್ಯ ಚಿತ್ರವನ್ನ ನೋಡ್ಬಿಟ್ಟು ನಾನು, ಇಫ್ ಐ ಯೂಸ್ ದ ಸ್ಟೋರಿ ಟೆಲ್ಲಿಂಗ್, ಡೆಫಿನೆಟ್ಲಿ ಐ ಕ್ಯಾನ್ ಡಿಲಿವರ್ ಎನಿ ಡೈಲಾಗ್ಸ್ ಆರ್ ಎನಿ ಕಂಟೆಂಟ್ ಅಕಾರ್ಡಿಂಗ್ ಟು ದ ಸಿಚುವೇಶನ್. ಓಕೆ, ಸಿಚುವೇಶನ್ಗೆ, ಆ ಒಂದು ಪರಿಸ್ಥಿತಿಗೆ ತಕ್ಕಂತೆ ನಾವು ಡೈಲಾಗ್ ಡೆಲಿವರಿಯನ್ನ ಮಾಡಬಹುದಾಗಿದೆ. ಓಕೆ, ಮತ್ತೆ ಇಟ್ ಗಿವ್ಸ್ ಎ ರೆಕಮೆಂಡೇಶನ್ ಆಸ್ ರೆಫರೆನ್ಸ್ ರಿಸೋರ್ಸ್. ಓಕೆ, ಉಲ್ಲೇಖ ಸಂಪನ್ಮೂಲವಾಗಿ ಶಿಫಾರಸು ಅಂದ್ರೆ ಯಾರಿಗೆ ಅಂತಂದ್ರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಶಿಫಾರಸು ಮಾಡಬಹುದಾಗಿದೆ. ಈಗ ನಾನು ಹೇಳ್ತೇನೆ ನೋಡಿ, ನಾನು ಇದುವರೆಗೂ ಈ ವಿಷಯದ ಬಗ್ಗೆ ನಿಮಗೆ ಹೇಳಿದ್ದೇನೆ. ಸೊ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಈ ಪುಸ್ತಕ ಓದಿ ಅಥವಾ ಇದನ್ನ ಇದು ಮಾಡಿ ಅಂತ ಹೇಳ್ತೇವೆ. ಸೊ ಹಾಗೆ ನಾವು ವಿದ್ಯಾರ್ಥಿಗಳಿಗೆ ಏನು ಉಲ್ಲೇಖ ಸಂಪನ್ಮೂಲವಾಗಿ ಇದನ್ನ ಸಾಕ್ಷ್ಯಚಿತ್ರವನ್ನ ಶಿಫಾರಸು ಮಾಡಬಹುದಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ನಾವು ಈ ದಿವಸ ಶಾಕುಂತಲ ನಾಟಕವನ್ನ ನಾನು ಪಾಠ ಮಾಡಿದೆ. ಇನ್ನು ಹೆಚ್ಚಿನದಾಗಿ ಅವನು ಯಾವ ರೀತಿ ಮಾತಾಡ್ತಿದ್ದ, ಯಾವ ರೀತಿ ಓಡಾಡ್ತಿದ್ದು, ಯಾವ ರೀತಿ ಅವಳು ಡ್ಯಾನ್ಸ್ ಮಾಡ್ತಾ ಇದ್ಲು ಅನ್ನೋದನ್ನ ಈ ಸಾಕ್ಷ್ಯಚಿತ್ರವನ್ನ ನೀವು ನೋಡಿ, ಹಾಗೆ ನೀವು ನೋಡಿದಾಗ ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ ಅಂತೇಳಿ ಹೇಳಬಹುದಾಗಿದೆ. ಈಗ ಯಾವುದೋ ಅವನ ವೈರಿಯನ್ನ ಸಾಯಿಸಿದ, ಆಗ ಅವನು ಬಿಲವಿಲ್ಲ ಒದ್ದಾಡಿ ಸತ್ತ ಅಂತ ಹೇಳ್ತೀವಿ. ಸೊ ಅವನು ವಿಲವಿಲ್ಲ ಒದ್ದಾಡೋದು ಹೇಗೆ ಮಕ್ಕಳಿಗೆ ಹೆಂಗ್ ಗೊತ್ತಾಗ್ತದೆ ವಿಲವಿಲ್ಲ ಒದ್ದಾಡೋದು ಅಂತೇಳಿ? ಟೀಚರ್ ವಿಲವಿಲ್ಲ ಒದ್ದಾಡಿ ತೋರಿಸ್ಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಆಕ್ಚುಲಿ ತೋರಿಸ್ಬೇಕು, ಮುಖಭಾವದಲ್ಲಿ, ಮಾತಿನ ಶೈಲಿಯ ಮೂಲಕ ತೋರಿಸ್ಬೇಕಾಗ್ತದೆ. ಆಯ್ತಾ? ಲ್ಯಾಂಗ್ವೇಜ್ ಟೀಚರ್ ಎಲ್ಲ ಇದನ್ನ ಮಾಡಬೇಕು. ಓಕೆ, ಅದಕ್ಕೆ ನಿಮ್ಗಿದೆ ಸ್ಟಿಮ್ಯುಲಸ್ ವೇರಿಯೇಷನ್ ಅಂತ ಬರುತ್ತೆ, ದ ಸ್ಕಿಲ್ ಆಫ್ ಸ್ಟಿಮ್ಯುಲಸ್ ವೇರಿಯೇಷನ್. ಹಾವಭಾವಗಳು, ಧ್ವನಿಯಲ್ಲಿ ಏರಿಳಿತ, ಇದೆಲ್ಲ ಇರಬೇಕಾಗ್ತದೆ. ಸೊ ಇದರಲ್ಲಿ ಏನಾದರೂ ಕಮ್ಮಿ ಇದ್ದಾಗ, ಅಂದ್ರೆ ಅದರಲ್ಲಿ ಏನಾದರೂ ಕೊರತೆ ಇದ್ದಾಗ, ನಾವು ವಿ ಕ್ಯಾನ್ ರೆಫರ್ ದ ಸ್ಟೂಡೆಂಟ್ಸ್ ಅಬೌಟ್ ಎನಿ ಡಾಕ್ಯುಮೆಂಟ್ರೀಸ್. ಒಂದು ಯಾವುದೇ ಸಾಕ್ಷ್ಯಚಿತ್ರವನ್ನ ಶಿಫಾರಸ್ ಮಾಡಬಹುದಾಗಿದೆ. ಓಕೆ, ಟೀಚರ್ಸ್ ಕ್ಯಾನ್ ರೆಕಮೆಂಡ್ ದೇರ್ ಸ್ಟೂಡೆಂಟ್ಸ್ ಟು ವಾಚ್ ಡಾಕ್ಯುಮೆಂಟ್ರೀಸ್ related to the subject that they are teaching as a means of providing them with additional reference material in case they are interested in knowing more about the subject in detail. Okay, ಇನ್ನು ಡೀಟೇಲ್ ಆಗಿ ಅವ್ರು ತಿಳ್ಕೋಬೇಕು ಅಂತಂದ್ರೆ ಒಂದು ವಿಷಯದ ಬಗ್ಗೆ we can give this documentaries as a reference material. The teacher can reliably recommend such documentaries to students because they will have all the information the students require, as well as have the advantage of being properly researched. ಸುಮ್ಮನೆ ಹಾಗೆ ಅಲ್ಲಿ ಡಾಕ್ಯುಮೆಂಟ್ರೀಸ್ ಅನ್ನ ಪ್ರಿಪೇರ್ ಮಾಡಿರೋದಿಲ್ಲ, ಹಾಗೆ ರೆಕಾರ್ಡ್ ಮಾಡ್ಕೊಂಡಿರೋದಿಲ್ಲ. ಸಾಕಷ್ಟು ಸಂಶೋಧನೆಗಳನ್ನು ನಡೆಸಿಬಿಟ್ಟು ಡಾಕ್ಯುಮೆಂಟ್ರೀಸ್ ಅನ್ನ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಓಕೆ, ವಿಷಯದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳಲು ಆಸಕ್ತಿ ಹೊಂದಿದ್ದರೆ ಇದನ್ನ ಅಂದ್ರೆ ಸಾಕ್ಷ್ಯ ಚಿತ್ರಗಳನ್ನ ಹೆಚ್ಚುವರಿ ಉಲ್ಲೇಖ ಸಾಮಗ್ರಿಯಾಗಿ ಬಳಸಬಹುದಾಗಿದೆ. ಓಕೆ, ಇದು ಒಂದು ಸಾಧನವಾಗಿ ಶಿಫಾರಸು ಮಾಡಬಹುದಾಗಿದೆ. ಓಕೆ, ಸೊ ನೆಕ್ಸ್ಟ್, ಈಗ ಇದುವರೆಗೂ ನಾವು ಇದು ಡಾಕ್ಯುಮೆಂಟ್ರೀಸ್, ಹೌ ಡಾಕ್ಯುಮೆಂಟ್ರೀಸ್ ಕ್ಯಾನ್ ಬಿ ಯೂಸ್ಡ್ ಬೈ ಟೀಚರ್ ಅಂತ ಹೇಳಿದೆ. How it is benefit to the teacher anteli till now we come to know. Now let us see how the documentaries are benefit to students. ವಿದ್ಯಾರ್ಥಿಗಳಿಗೆ ಇದು ಹೇಗೆ ಪ್ರಯೋಜನಕಾರಿಯಾಗ್ತದೆ, ಹೇಗೆ ವಿದ್ಯಾರ್ಥಿಗಳು ಇದನ್ನ ಬಳಸಬಹುದು ಅಂತೇಳಿ ನೋಡೋಣ. ಓಕೆ, the teacher can use the medium of the documentary movie to help students in the ways mentioned above. Next, let us know how it will be helpful to the
students. There are few ways in which they can help the students. Let us know about those things. The first one is multi-modal approach. It work as an multi-modal approach for the process of learning. ಅಂದರೆ ಇದು ಕಲಿಕೆಗೆ, ಅಂದರೆ ವಿದ್ಯಾರ್ಥಿಗಳಲ್ಲಿ ಕಲಿಕೆಗೆ ಇದು ಬಹುಮಾದರಿ ವಿಧಾನವಾಗಿ ಪರಿಣಾಮವನ್ನು ಬೀರ್ತದೆ. ಓಕೆ, ಇಟ್ ಈಸ್ ಎನ್ ಮಲ್ಟಿ ಮಾಡೆಲ್ ಅಪ್ರೋಚ್ ಟು ಲರ್ನಿಂಗ್. ಅಂದರೆ ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಒಂದೇ ತರನಾಗಿ ಒಂದೇ ಮಾರ್ಗವನ್ನು ಬಳಸಬಾರದು. ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಮಾರ್ಗವನ್ನು ತೋರಿಸಬೇಕಾಗ್ತದೆ. ಬೇರೆ ಬೇರೆ ಮಾರ್ಗ, ಯಾಕೆಂತಂದ್ರೆ ಎಲ್ಲ ವಿದ್ಯಾರ್ಥಿಗಳು ಒಂದೇ ತರನಾಗಿರೋದಿಲ್ಲ, ಹೌದಾ? ಸೊ ವಿದ್ಯಾರ್ಥಿಗಳ ಬುದ್ಧಿವಂತಿಕೆ ಅಥವಾ ವಿದ್ಯಾರ್ಥಿಗಳ ಸಾಮರ್ಥ್ಯದಲ್ಲಿ ವ್ಯತ್ಯಾಸ ಇದೆ. ಈಗ ನೀವು 50 ಜನ ಇದ್ದೀರಿ ಅಂತಂದ್ರೆ 50 ಜನರದು ಎಲ್ಲರೂ ಒಂದೇ ತರನಾಗಿ ಅರ್ಥ ಮಾಡ್ಕೊಳ್ತೀರಾ? ಇಲ್ಲ. ನೀವು ನಿಮ್ಮದೇ ಆದಂತಹ ಮಾರ್ಗವನ್ನ ಅನುಸರಿಸ್ತೀರಾ. ಹಾಗಾಗಿ ನಾವು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಮಾರ್ಗವನ್ನ ಬಳಸಲಿಕ್ಕೆ ಸಹಾಯವನ್ನ ಮಾಡಬೇಕಾಗ್ತದೆ. ಈ ಸಾಕ್ಷ್ಯಚಿತ್ರ ಕೂಡ ಅದರಲ್ಲಿ ಒಂದು ಭಾಗವಾಗಿ ಕಾರ್ಯನಿರ್ವಹಿಸ್ತದೆ. Okay, using documentary movies to put a point across can be quite effective in helping the students to understand the subject matter better, because it essentially gives them the entire topic in a well structured format. Okay, well structured format. It doesn't give only bit by bit information. ಓಕೆ, ಸೊ ಕೇವಲ ಕೆಲವು ವಿಷಯಗಳನ್ನು ಮಾತ್ರ ಹೇಳೋದಿಲ್ಲ, ಅಲ್ಪ ಸ್ವಲ್ಪ ಮಾಹಿತಿಯನ್ನು ಕೊಡೋದಿಲ್ಲ. ಸಂಪೂರ್ಣ ಸಾಕ್ಷ್ಯಚಿತ್ರಗಳು ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತವೆ. ಯಾಕೆಂತಂದ್ರೆ ಅದನ್ನ ಸಾಕ್ಷ್ಯಚಿತ್ರವನ್ನ ಹಾಗೆ ಮಾಡಿರೋದಿಲ್ಲ. ಸೊ ವ್ಯವಸ್ಥಿತವಾಗಿ ಅದನ್ನ ಚಿತ್ರೀಕರಿಸಿರ್ತಾರೆ. ಓಕೆ, ಅದು ವ್ಯವಸ್ಥಿತವಾಗಿಲ್ಲ ಅಂತಂದ್ರೆ ಉತ್ತಮ ಸಾಕ್ಷ್ಯಚಿತ್ರ ಅನ್ಸ್ಕೊಳೋದಿಲ್ಲ. Okay, and multimedia has the advantage of using audio visual. ಅಂದ್ರೆ ಇದನ್ನ ಮಲ್ಟಿಮೀಡಿಯಾ ಮೆಟೀರಿಯಲ್ಸ್ ಅಂತಾನೂ ಕೂಡ ಕರಿಬಹುದಾಗಿದೆ. We can call it as multimedia material because there has been use of many medias. ಮಲ್ಟಿಮೀಡಿಯಾ ಅಂತಂದ್ರೆ ಒಂದಕ್ಕಿಂತ ಹೆಚ್ಚು ಮಾಧ್ಯಮವನ್ನು ಬಳಸಿಕೊಂಡಿರೋದು. ಇಲ್ಲಿ ನೋಡಿ, ಬರೀ ದೃಶ್ಯ ಮಾಧ್ಯಮ ಇಲ್ಲ, ಧ್ವನಿ ಇದೆ, ಆಡಿಯೋ ಇರ್ತದೆ, ವಿಜುವಲ್ ಇರ್ತದೆ. ನೀವು ನೋಡಬಹುದು, ಕೇಳಬಹುದು, ಅನುಭವಿಸಬಹುದು. ಓಕೆ, ಸೊ ಹಾಗಾಗಿ ಅದಕ್ಕೆ ಮಲ್ಟಿಮೀಡಿಯಾ ಅಪ್ರೋಚ್ ಅಂತೇಳಿ ಕೂಡ ಕರೀತಾರೆ ಇದಕ್ಕೆ. ಓಕೆ, ಸೊ ಇಟ್ ಈಸ್ ಅನ್ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಆಡಿಯೋ ವಿಜುವಲ್ ಮೆಟೀರಿಯಲ್ ಟು ಇಂಪೋರ್ಟ್ ನಾಲೆಡ್ಜ್ ವಿಚ್ ಇನ್ಫ್ಯೂಸಸ್ ಸೆವರಲ್ ಮೋಡ್ಸ್ ಆಫ್ ಲರ್ನಿಂಗ್ ಸ್ಟೈಲ್ ಇಂಟು ಒನ್, ಹೆಲ್ಪಿಂಗ್ ಆಲ್ ಕೈಂಡ್ಸ್ ಆಫ್ ಸ್ಟೂಡೆಂಟ್ಸ್ ಸೈಮಲ್ಟೇನಿಯಸ್ಲಿ. ಅಂದ್ರೆ ಯಾವುದೇ ಒಂದು ಅಂಶವನ್ನ ತಿಳಿಸಲು ಸಾಕ್ಷ್ಯಚಿತ್ರವನ್ನು ಬಳಸುವುದು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿಷಯವನ್ನ ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವಲ್ಲಿ ಇದು ಸಾಕಷ್ಟು ಪರಿಣಾಮಕಾರಿಯಾಗಿದೆ. ಏಕೆಂದರೆ ಇದು ಮೂಲಭೂತವಾಗಿ ಇಡೀ ವಿಷಯವನ್ನ ಉತ್ತಮವಾಗಿ ರಚನಾತ್ಮಕ ಸ್ವರೂಪದಲ್ಲಿ ನೀಡುತ್ತದೆ. ಉತ್ತಮವಾಗಿ ರಚನಾತ್ಮಕ ಸ್ವರೂಪದಲ್ಲಿ ನೀಡುತ್ತದೆ. ಓಕೆ, ನಿಮಗೆ ಗೊತ್ತಿರತಕ್ಕಂತೆ ಜ್ಞಾನವನ್ನು ನೀಡಲು ಆಡಿಯೋ ವಿಜುವಲ್ ವಸ್ತುಗಳನ್ನು ಬಳಸುವ ಅನುಕೂಲವನ್ನ ಮಲ್ಟಿಮೀಡಿಯಾ ಹೊಂದಿದೆ, ನಮಗೆ ಗೊತ್ತಿದೆ. ಸೊ ಇದು ಕಲಿಕೆಯ ಶೈಲಿಗಳ ಹಲವಾರು ವಿಧಾನಗಳನ್ನು ಒಂದಕ್ಕೆ ತುಂಬುತ್ತದೆ. ಎಲ್ಲ ರೀತಿಯ ವಿದ್ಯಾರ್ಥಿಗಳಿಗೆ ಇದು ಏಕಕಾಲದಲ್ಲಿ ಸಹಾಯ ಮಾಡುತ್ತದೆ. Okay. Now let us see another use of this multimedia. So ಈಗಾಗಲೇ ಹೇಳಿದೆ ನಾನು, ಏನು ಹೇಳಿದೆ? It will give a lot of information. So for that reason we can call it as it is an informative content. ಮಾಹಿತಿಯುಕ್ತ ವಿಷಯವನ್ನು ಕೊಡುತ್ತದೆ ಇದು. ಡಿಲಿವರ್ ಇನ್ಫಾರ್ಮೇಟಿವ್ ಕಂಟೆಂಟ್. ಯಾವುದು? ಡಾಕ್ಯುಮೆಂಟ್ರೀಸ್.
Okay, the content provided in a documentary is properly sourced and well researched. ಓಕೆ, ಯಾವುದೇ ಸುಮ್ಮನೆ ಎಲ್ಲಿ ಬೇಕಾಲಿಂದ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿರೋದಿಲ್ಲ. ಸೊ ಅವನ ತಂದೆ ಹೆಸರು ಹೇಳಬೇಕು ಅಥವಾ ಮಗನ ಹೆಸರು ಹೇಳಬೇಕು, ಅವನು ಎಲ್ಲಿ ಯಾವಾಗ ಏನು ಮಾಡ್ತಂತ ಹೇಳಬೇಕು ಅಂತಂದ್ರೆ ಸುಮ್ಮನೆ ಯಾರೋ ಹೇಳಿದ್ರು ಅಂತೇಳಿ ಅಲ್ಲಿ ಹೇಳೋದಿಲ್ಲ. ಅದನ್ನ ಬಲ್ಲ ಮೂಲಗಳಿಂದ ಮಾಹಿತಿ ಸಂಗ್ರಹಿಸಿಟ್ಕೊಂಡಿರ್ತಾರೆ, ಮತ್ತೆ ಅದ್ರ ಬಗ್ಗೆ ಸಂಶೋಧನೆ ನಡೆಸಿರ್ತಾರೆ. ಸಂಶೋಧನೆ ಅಂತಂದ್ರೆ PhD ಮಾಡೋದಂತದಲ್ಲ, ಹುಡುಕಿ ಬೇರೆ ಬೇರೆ ಕಡೆಯಿಂದ ಹುಡುಕ್ಬಿಟ್ಟು ಅದನ್ನು ದೃಢೀಕರಿಸ್ಕೊಳ್ಳೋದು, ಅದಕ್ಕೆ ಸಂಶೋಧ ಅಂತ ಹೇಳಬಹುದು. ವೆಲ್ ರಿಸರ್ಚ್ ಮೇಕಿಂಗ್ ಇಟ್ ಎ ವ್ಯಾಲ್ಯೂಬಲ್ ಮೋಡ್ ಆಫ್ ಟೀಚಿಂಗ್. ಇಟ್ ಕ್ಯಾನ್ ಹೆಲ್ಪ್ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಬೀಯಿಂಗ್ ಥಾಟ್ ವಿತೌಟ್ ಎನಿ ಡಿಫಿಕಲ್ಟೀಸ್ ಆರ್ ಹಿಕಪ್ಸ್. ಓಕೆ, ಅಂದ್ರೆ ಸಾಕ್ಷ್ಯಚಿತ್ರದಲ್ಲಿ ಒದಗಿಸಲಾದ ವಿಷಯವು ಸರಿಯಾದ ಮೂಲದಿಂದ ಅಥವಾ ಸರಿಯಾದ ಮೂಲವಾಗಿದೆ ಮತ್ತು ಇದನ್ನ ಚೆನ್ನಾಗಿ ಸಂಶೋಧಿಸಲ್ಪಟ್ಟಿರುತ್ತದೆ. ಅಂದ್ರೆ ಬಲ್ಲ ಮೂಲಗಳಿಂದ ಮಾಹಿತಿ ಸಂಗ್ರಹಿಸಿಟ್ಕೊಂಡಿರ್ತಾರೆ. ಇದು ಮೌಲ್ಯಯುತ ಬೋಧನಾ ವಿಧಾನವಾಗಿದೆ. ಯಾವುದೇ ತೊಂದರೆ ಅಥವಾ ಬಿಕ್ಕೆಗಳಿಲ್ಲದೆ ಕಲಿಸುವ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಲು ಇದು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತದೆ. ಇಟ್ಕೆ ಅಂದ್ರೆ ಯಾವುದೇ ತೊಂದರೆ ಅಥವಾ ವಿತೌಟ್ ಎನಿ ಅಬ್ಸ್ಟಕಲ್ಸ್ ಒಂದು ಪರಿಕಲ್ಪನೆ ಏನಂದ್ರೆ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಸಹಾಯಕಾರಿ. ಸುಲಭವಾಗಿ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬಹುದಾಗಿದೆ. ಮತ್ತೆ ಇಟ್ ಈಸ್ ಆಲ್ಸೋ ರೆಫರ್ಡ್ ಆಸ್ ಥರ್ಡ್ ಪಾರ್ಟಿ ಅನ್ಬಯಾಸ್ಡ್ ಕಂಟೆಂಟ್. ಥರ್ಡ್ ಪಾರ್ಟಿ ನಿಷ್ಪಕ್ಷಪಾತ ವಿಷಯವನ್ನ ಇದು ಹೊಂದಿದೆ. ಓಕೆ, as mentioned above, one of the most important things when creating a documentary is that the content in it should be unbiased and based on truly and only on facts. Okay, ಒಂದು ಅನ್ಬಯಾಸ್ಡ್ ಆಗಿ ಒಂದು ಒಂದು ಹಿಂದಿನ ಒಂದು ಇಟ್ಕೊಂಡ್ಬಿಟ್ಟು ನನ್ನ ಒಂದು ಪರಿಕಲ್ಪನೆಯಲ್ಲಿ ಅದು ಸರಿ ಇಲ್ಲ ಅಂತ ಅನ್ಕೊಂಡು ಇದು ಮಾಡೋದಲ್ಲ. ಅನ್ಬಯಾಸ್ಡ್ ಆಗಿ ಮತ್ತು ಫ್ಯಾಕ್ಟ್ಸ್ ನ ಆಧಾರದ ಮೇಲೆ. ದಿಸ್ ಮೇಕ್ ಇಟ್ ಈಸಿ ಟು ರೆಕಮೆಂಡ್ ಆಸ್ ಎ ಸೋರ್ಸ್ ಆಫ್ ಅನ್ಬಯಾಸ್ಡ್ ಇನ್ಫಾರ್ಮೇಶನ್ ದಟ್ ಸ್ಟೂಡೆಂಟ್ಸ್ ಕ್ಯಾನ್ ಯೂಸ್ ಎ ಸೋರ್ಸ್ ಮೆಟೀರಿಯಲ್ ಫಾರ್ ದೇರ್ ಓನ್ ರಿಸರ್ಚ್. ಓಕೆ, ಅಂದ್ರೆ ಮೇಲೆ ಹೇಳಿದಂತೆ ಸಾಕ್ಷ್ಯಚಿತ್ರವನ್ನ ರಚಿಸುವಾಗ ಒಂದು ಪ್ರಮುಖ ವಿಷಯ ಏನಪ್ಪಾ ಅಂತಂದ್ರೆ ಅದರಲ್ಲಿನ ವಿಷಯವು ನಿಷ್ಪಕ್ಷಪಾತವಾಗಿರಬೇಕು ಮತ್ತು ನಿಜವಾಗಿಯೂ ಮತ್ತು ವಾಸ್ತವಾಂಶವನ್ನ ಮಾತ್ರ ಆಧರಿಸಿರಬೇಕು ಅಂತ ಹೇಳಿದ್ದೇವೆ. ಅದನ್ನೆಲ್ಲ ಆಧರಿಸಿರುತ್ತದೆ. ಸಾಕ್ಷ್ಯಚಿತ್ರ ನಿಷ್ಪಕ್ಷಪಾತವಾಗಿರ್ತದೆ, ಮತ್ತೆ ವಾಸ್ತವಾಂಶ ಏನಿದೆ ವಾಸ್ತವಾಂಶವನ್ನ ಮಾತ್ರ ಆಧಾರವಾಗಿ ಇಟ್ಕೊಂಡು ಸಾಕ್ಷ್ಯಚಿತ್ರವನ್ನ ರಚಿಸಲಾಗಿರ್ತದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಸಂಶೋಧನೆಗೆ ಮೂಲ ವಸ್ತುವಾಗಿ ಬಳಸಬಹುದಾದಂತಹ ನಿಷ್ಪಕ್ಷಪಾತವಾದ ಮಾಹಿತಿಯ ಮೂಲವಾಗಿ ಶಿಫಾರಸು ಮಾಡುವುದನ್ನು ಇದು ಸುಲಭಗೊಳಿಸುತ್ತದೆ. Next, there are many several aspects are there which make students give positive responses to the documentary film. ಇದಲ್ಲದೆ ಇನ್ನು ಸಾಕಷ್ಟು ಸಕಾರಾತ್ಮಕ ಪ್ರತಿಕ್ರಿಯೆಗಳನ್ನು ನೀಡುವಂತೆ ಮಾಡುತ್ತದೆ ಇದು ವಿದ್ಯಾರ್ಥಿಗಳಿಗೆ. ಯಾವ್ದ್ಯಾವ್ದು ಅಂತೇಳಿ ನಾವು ನೋಡೋದಾದ್ರೆ, ಮೊದಲನೇದಾಗಿ ಡಾಕ್ಯುಮೆಂಟರಿ ಫಿಲಮ್ಸ್ ಮೇಕ್ ಸ್ಟೂಡೆಂಟ್ಸ್ ಮೋರ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್. ಅಂದ್ರೆ ಸಾಕ್ಷ್ಯಚಿತ್ರಗಳು ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಮೂಡಿಸುತ್ತದೆ. ಮತ್ತೆ ಡಾಕ್ಯುಮೆಂಟರಿ ಫಿಲಮ್ಸ್ ಮೇಕ್ ಸ್ಟೂಡೆಂಟ್ಸ್ ಹ್ಯಾಪಿ ಅಬೌಟ್ ಲರ್ನಿಂಗ್. ಹೌದು ತಾನೆ? ಈಗ ನೋಡಿ, ನೀವು ಈಗ ನನ್ನ ಪಾಠವನ್ನೇ ಎಷ್ಟೋ ತನಕ ಕೇಳ್ತೀರಾ, ಕೆಲವೊತ್ತು ಕೇಳ್ತೀರಾ, ಅದಾದ್ಮೇಲೆ ನಿದ್ದೆ ಬರ್ತದೆ ಕೆಲವ್ರಿಗೆ. ಈಗಲೇ ನಿಮ್ಮಲ್ಲಿ ಕೆಲವ್ರು ನಿದ್ದೆ ಬರ್ತಾ ಇತ್ತು, ಹೌದಾ? ಅಂದ್ರೆ ನೀವು ಆಸಕ್ತಿಯನ್ನ ಕಳ್ಕೋ ಸಾಧ್ಯತೆ ಇರ್ತದೆ. ಆದ್ರೆ ಅದೇ ಸಾಕ್ಷ್ಯಚಿತ್ರ ಆದ್ರೆ ಖಂಡಿತವಾಗಿಯೂ ಕೂಡ ಯಾವುದೇ ರೀತಿ ನಿರಾಸಕ್ತಿ ಉಂಟು ಬರೋದಿಲ್ಲ, ಆಸಕ್ತಿಯನ್ನ ಅದು ಉಳಿಸುತ್ತದೆ. ಇಟ್ ವಿಲ್ ಮೇಂಟೈನ್ ಆರ್ ಇಟ್ ವಿಲ್ ಕ್ರಿಯೇಟ್ ಅನ್ ಇಂಟ್ರೆಸ್ಟ್, ಮತ್ತೆ ಇಟ್ ವಿಲ್ ಮೇಕ್ ಸ್ಟೂಡೆಂಟ್ಸ್ ಹ್ಯಾಪಿ ಅಬೌಟ್ ಲರ್ನಿಂಗ್. ಅಂದ್ರೆ ಡಾಕ್ಯುಮೆಂಟರಿ ಚಲನಚಿತ್ರಗಳು
ವಿದ್ಯಾರ್ಥಿಗಳಿಗೆ ಕಲಿಕೆಯ ಬಗ್ಗೆ ಸಂತೋಷವನ್ನು ನೀಡುತ್ತದೆ. ಹೌದು, ನಾನು ಕಲಿಬೇಕು ಅಂತ ಅವ್ರ ಮನಸ್ಸಿಗೆ ಅನಿಸ್ತದೆ. ಮತ್ತೆ ಡಾಕ್ಯುಮೆಂಟರಿ ಫಿಲಮ್ಸ್ ಆರ್ ವೆರಿ ಈಸಿ ಟು ಯೂಸ್. ಸುಲಭವಾಗಿ ಇದನ್ನು ಬಳಸ್ಬೋದಾಗಿದೆ. ಏನೋ ಎಲ್ಲೋ ಹುಡುಕೋದಲ್ಲ, ಅದನ್ನು ಒಂದು ಪರದೆಯ ಮೇಲೆ ಅದನ್ನು ಆನ್ ಮಾಡಿಬಿಟ್ಟು ನಾವು ನೋಡ್ಬೋದು ಅಷ್ಟೇ ಕೆಲಸ. ಹಾಗಾಗಿ ಇದನ್ನು ಸುಲಭವಾಗಿ ಬಳಸ್ಬೋದು. ಮತ್ತು ಡಾಕ್ಯುಮೆಂಟರಿ ಫಿಲಮ್ಸ್ ಸಪೋರ್ಟ್ ಸ್ಟೂಡೆಂಟ್ಸ್ ಟು ಲರ್ನ್. ಅಂದರೆ ಸಾಕ್ಷ್ಯಚಿತ್ರಗಳು ವಿದ್ಯಾರ್ಥಿಗಳಿಗೆ ಕಲಿಯಲು ಬೆಂಬಲಿಸುತ್ತವೆ. ಅಂದರೆ ಇಟ್ ಎನ್ಕರೇಜಸ್. ಮತ್ತು ಡಾಕ್ಯುಮೆಂಟರಿ ಫಿಲಮ್ಸ್ ಮೋಷನ್ ಇನ್ ಪ್ಲಾಂಟ್ಸ್ ಮೇಕ್ ಲರ್ನಿಂಗ್ ಮೋರ್ ರಿಯಲ್. ಅಂದರೆ ಸಸ್ಯಗಳಲ್ಲಿ ಡಾಕ್ಯುಮೆಂಟರಿ ಚಲನಚಿತ್ರಗಳು ಚಲನೆಯು ಕಲಿಕೆಯನ್ನು ಹೆಚ್ಚು ನೈಜವಾಗಿಸುತ್ತದೆ. ಅಂದರೆ ಹೌದಲ್ಲ, ಈಗ ನಾವು ಚಿಕ್ಕವರು ಇರಬೇಕಾದ್ರೆ ನಮಗೆಲ್ಲ ಅವಾಗ ವಾರ್ತಾ ಮತ್ತು ಪ್ರಚಾರ ಇಲಾಖೆಯಿಂದ, ಈಗೆಲ್ಲ ನಿಮ್ಗೆ ಇಂಟರ್ನೆಟ್ ಇದೆ, ಯೂಟ್ಯೂಬ್ ಇದೆ ಅಥವಾ ಬೇರೆ ಸೋರ್ಸ್ಗಳಿದೆ, ನೀವು ಕೂತ್ಕೊಂಡ್ಬಿಟ್ಟು ಕಂಪ್ಯೂಟ್ರಲ್ಲೇ ಎಲ್ಲದನ್ನು ನೋಡ್ಬೋದು. ನಾವು ಹೈಸ್ಕೂಲ್ ಓದಬೇಕಾದ್ರೆ ನಮಗೆ ಗೌರ್ಮೆಂಟ್ ಅವ್ರು ವರ್ಷಕ್ಕೆ 1 ಸಲ 2 ಸಲ ಬರೋರು, ಬಂದ್ಬಿಟ್ಟು ದೊಡ್ಡ ರೂಮಲ್ಲಿ ಕೂರಿಸ್ಬಿಟ್ಟು ಸಾಕ್ಷ್ಯಚಿತ್ರವನ್ನು ತೋರಿಸೋರು. ಅವಾಗ ನೋಡ್ತೀವಿ, ಹೌದಲ್ಲ, ಎಲೆಗಳು ಹೇಗೆ ಬೆಳೀತದೆ, ಒಂದು ಮಗ್ಗು ಹೇಗೆ ಹೂವು ಆಗ್ತದೆ. ನಾವು ಮಗ್ಗು ಹರಳೋದನ್ನ ನಾವು ನೋಡೋದಿಲ್ಲ, ಅಥವಾ ಒಂದು ಹಣ್ಣು ಒಂದು ಸಣ್ಣ ಕಾಯಿ ದೊಡ್ಡದಾಗ್ಬಿಟ್ಟು ಹಣ್ಣಾಗೋದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ದಿವಸ ಎಲ್ಲ ಕುತ್ಕೊಂಡು ನೋಡ್ಲಿಕ್ಕೆ ಆಗ್ತದಾ? ಇಲ್ಲ. ರಾತ್ರಿಯಲ್ಲಿ ಕಟ್ಟಿಗೆ ಎಣ್ಣೆ ಬಿಟ್ಕೊಂಡು ನೋಡ್ಲಿಕ್ಕೆ ಆಗ್ತದಾ? ಇಲ್ಲ. ಅದನ್ನು ಗಮನಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅವ್ರು ಅದನ್ನ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ನಮಗೆ ತೋರಿಸಿದಾಗ ಖಂಡಿತವಾಗಿ ಕೂಡ ಅದು ಹೇಗೆ ಮೊಗ್ಗು ಹೂವು ಆಗ್ತದೆ ಅನ್ನೋದನ್ನ ನಾವು ನೋಡ್ಬೋದಾಗಿದೆ. ಸಸ್ಯ ಹೇಗೆ ಬೆಳೀತದೆ, ಒಂದು ಬೀಜ ಹಾಕಿದಾಗ ಅದು ಹೇಗೆ ಮೊಳಕೆ ಹೊಡೆದ್ಬಿಟ್ಟು ಬೇರಾಗಿ ಬೆಳೀತದೆ, ಎಲೆಯಾಗಿ ಹೊರ ಬರ್ತದೆ ಅಂತೇಳಿ ಬಹಳ ರಿಯಲ್ ಆಗಿ ನಾವು ಸಾಕ್ಷ್ಯಚಿತ್ರದ ಮೂಲಕ ತೋರಿಸ್ಬೋದಾಗಿದೆ. ಓಕೆ, ನಿಮಗೆ ಗೊತ್ತಿರತಕ್ಕಂತೆ ಇನ್ನೂ ಈ ಕೆಲವೊಂದು ವಿಚಿತ್ರ ಸಸ್ಯಗಳಿದೆ. ಬರೀ ಮನುಷ್ಯರು ಅಥವಾ ಪ್ರಾಣಿಗಳಷ್ಟೇ ಮಾಂಸಾಹಾರಿಗಳಲ್ಲ, ಸಸ್ಯಗಳು ಕೂಡ ಕೆಲವೊಂದು ಮಾಂಸಾಹಾರಿಗಳಿದೆ. ನಾನ್ ವೆಜ್ ಪ್ಲಾಂಟ್ಸ್ ಇದಾವೆ, ಆಯ್ತಾ? ನೀವೆಲ್ಲ ವೆಜಿಟೇರಿಯನ್ಸ್, ನಾವು ಬರೀ ಪ್ಲಾಂಟ್ ತಿಂತೀವಿ, ನಾವೆಲ್ಲ ಸಸ್ಯಾಹಾರಿಗಳು ಅಂತಂದ್ರೆ ಅದೇ ಸಸ್ಯಾಹಾರಿಗಳು ಮಾಂಸಾಹಾರಿಗಳಾಗಿವೆ, ಮಾಂಸ ತಿಂತವೆ. ದೇರ್ ಆರ್ ಫ್ಯೂ, ಬಹಳ ಇಲ್ಲ, ಒಂದು ಸ್ವಲ್ಪ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಆರ್ ದೇರ್. ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತೇಳಿ ನಾವು ಕರಿತೇವೆ. ಅವು ಹುಳುಗಳನ್ನ ತಿಂತವೆ, ಟ್ರ್ಯಾಪ್ ಮಾಡ್ತವೆ. ಅದೇ ನಾನು ಹೇಳ್ತೇನೆ, ಅದೇಂತ ಬೇರೆ ಹೇಳಿದ್ನ, ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್. ಸೊ ಅದನ್ನ ನೀವು ನೋಡ್ಬೇಕು ಹೇಗೆ ಅದು ಟ್ರ್ಯಾಪ್ ಮಾಡುತ್ತೆ ಅಂತೇಳಿ. ಈಗ ಸಣ್ಣ ಸಣ್ಣ ನೊಣ ಆಗಿರ್ಬೋದು, ಅಥವಾ ಸಣ್ಣ ಸಣ್ಣ ಚಿಟ್ಟೆಗಳಾಗಿರ್ಬೋದು, ಏನೋ ಆಗಿರ್ಬೋದು, ಆ ಪ್ಲಾಂಟ್ ಹತ್ರ ಬರ್ತದೆ. ಬಂದಾಗ ಅವು ಹೇಗೆ ಟ್ರ್ಯಾಪ್ ಮಾಡ್ತದೆ ಅನ್ನೋದನ್ನ ನಾವು ಕಣ್ಣಿಂದ ಕೂತ್ಕೊಂಡು ಎಣ್ಣೆ ಬಿಟ್ಕೊಂಡು ನೋಡ್ಲಿಕ್ಕೆ ಹೋದ್ರೆ ಆಗೋದಿಲ್ಲ. ಅದನ್ನೆಲ್ಲ ಒಂದು ವಿಡಿಯೋ ಇಟ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡು ತೋರಿಸಿದ್ರೆ ನೀವು ನೋಡಿ, ನೀವು ಡಿಸ್ಕವರಿ ಚಾನಲಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬಲ್ಲಿ ನೋಡಿದ್ರೆ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಬಗ್ಗೆ ನೀವು ವಿಡಿಯೋಸ್ಗಳನ್ನು ನೋಡ್ಬೋದು. ಹೇಗೆ ಅವು ಕೀಟಗಳನ್ನ ಕಬಳಿಸ್ತವೆ ಅಂತೇಳಿ, ಕೀಟಗಳ ಮೇಲೆ ಹೇಗೆ ಅವು ಅಟ್ಯಾಕ್ ಮಾಡ್ತವೆ ಅನ್ನೋದನ್ನ. ಸೊ ಅಲ್ಲಿ ನಾವು ಮೂಮೆಂಟ್ಸ್ ಅನ್ನ ತೋರಿಸ್ಬೋದು. ಮೂಮೆಂಟ್ ಬಗ್ಗೆ ಪಾಠ ಮಾಡ್ತಾ ಇರ್ತೀವಿ, ಚಲನೆ ಬಗ್ಗೆ ಪಾಠ ಮಾಡ್ತಾ ಇರ್ತೀವಿ, ಅದನ್ನ ಅಲ್ಲಿ ತೋರಿಸ್ಬೋದು. ಓಕೆ, ಸೊ ಹಾಗಾಗಿ ಸಾಕ್ಷ್ಯಚಿತ್ರಗಳು ಪರಿಣಾಮಕಾರಿಯಾದಂಥ ಪ್ರಭಾವ ಬೀಳ್ತದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೆ ಇಟ್ ಡ್ರಾ ದ ಅಟೆನ್ಷನ್ ಆಫ್ ದ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳ ಗಮನವನ್ನ ಕೇಂದ್ರೀಕರಿಸುತ್ತದೆ. ಇದು ಬಹಳ ಇಂಪಾರ್ಟೆಂಟ್. ಅಟೆನ್ಷನ್ ಸೀಕಿಂಗ್ ಇನ್ಫಾರ್ಮೇಶನ್ ಅಂತ ಕರಿತೀವಿ. ಯು ಹ್ಯಾವ್ ಟು ಡ್ರಾ ದ ಅಟೆನ್ಷನ್ ಆಫ್ ದ ಸ್ಟೂಡೆಂಟ್ಸ್. ಗಮನ ಕೇಂದ್ರೀಕರಿಸುವಿಕೆ ಅಂತೇಳಿ ಒಂದು ಕಾಂಪೋನೆಂಟ್ ಬರುತ್ತೆ ನಿಮಗೆ ಮೈಕ್ರೋ ಟೀಚಿಂಗ್ ಅಲ್ಲಿ. ಒಂದು ಸ್ಕಿಲ್ ಅಲ್ಲಿ ಒಂದು ಕಡೆ ಬರುತ್ತೆ ಗಮನ ಕೇಂದ್ರೀಕರಿಸುವುದು ಅಂತೇಳಿ. ಅಂದ್ರೆ ನಾವು ಕೆಲವೊಂದು ಪದಗಳನ್ನ ಬಳಸೋದ್ರ ಮೂಲಕ, ಕೆಲವೊಂದು ಚಟುವಟಿಕೆಗಳನ್ನ ಬಳಸೋದ್ರ ಮೂಲಕ ವಿದ್ಯಾರ್ಥಿಗಳ ಗಮನ ಕೇಂದ್ರೀಕರಣವನ್ನ ಮಾಡಬೇಕಾಗ್ತದೆ, ನಮ್ಮ ಕಡೆಗೆ ಅಥವಾ ಕಂಟೆಂಟ್ ಕಡೆಗೆ. ಆಯ್ತಾ? ಸೊ ಇದನ್ನ ಸಾಕ್ಷ್ಯಚಿತ್ರವನ್ನು ಬಳಸೋದ್ರ ಮೂಲಕ ವಿ ಕ್ಯಾನ್ ಡ್ರಾ ದ ಅಟೆನ್ಷನ್ ಆಫ್ ದ ಸ್ಟೂಡೆಂಟ್ಸ್. ನೋ, ಬಿಕಾಸ್ ದ ಅಟೆನ್ಷನ್ ಈಸ್ ಎನ್ ಇಂಡಿಕೇಟರ್ ಪಾರ್ಟ್ ದಟ್ ಡೀಲ್ಸ್ ವಿತ್ ಹೌ ಟು ಅಟ್ರಾಕ್ಟ್ ಸ್ಟೂಡೆಂಟ್ಸ್ ಅಟೆನ್ಷನ್ ಟುವರ್ಡ್ಸ್ ಲರ್ನಿಂಗ್. ಓಕೆ,
Documentary films can attract the attention of students because these learning media students can focus more on learning. Students feel not bored in learning. Students are increasingly enthusiastic and their curiosity increases in learning. Attention ಇರಬೇಕು. Attention ಇದ್ದಾಗ ಮಾತ್ರ ಕಲಿಕೆಯ ಕಡೆಗೆ ಅವರಲ್ಲಿ ಒಂದು ಕ್ಯೂರಿಯಾಸಿಟಿಯನ್ನು ಬೆಳೆಸ್ತದೆ. ಓಕೆ, ಗಮನ ಕಲಿಕೆಯ ಕಡೆಗೆ ಅಂದರೆ ಗಮನವು ಕಲಿಕೆಯ ಕಡೆಗೆ ವಿದ್ಯಾರ್ಥಿಗಳ ಗಮನವನ್ನು ಹೇಗೆ ಆಕರ್ಷಿಸುವುದು ಎಂಬುದರ ಬಗ್ಗೆ ವ್ಯವಹರಿಸುವ ಸೂಚಕ ಭಾಗವಾಗಿದೆ. ಓಕೆ, ಇದು ಬಹಳ ಇಂಪಾರ್ಟೆಂಟು. ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಉತ್ಸಾಹವನ್ನು ತರ್ತದೆ ಅಟೆನ್ಷನ್ ಇದ್ರೆ. ಓಕೆ, ನೆಕ್ಸ್ಟ್ ರಿಲೆವೆನ್ಸ್, ಪ್ರಸ್ತುತತೆ. Relevance is related to answering individual needs. The learning process should develop learning activities that help students see the suitability of learning process with the ಅಂದರೆ ರಿಲೆವೆನ್ಸ್ ಇರಬೇಕು. ಸುಮ್ಮನೆ ನಾವು ಈಗ ನಾನು ಏನೋ ಹೇಳ್ತೇನೆ, ವಾಟ್ ಐ ವಿಲ್ ಟೆಲ್ ಇಟ್ ಮೇ ರಿಲೇಟ್ ಟು ದ ಕಂಟೆಂಟ್ ಆರ್ ಇಟ್ ಮೇ ನಾಟ್ ರಿಲೇಟ್ ಟು ದ ಕಂಟೆಂಟ್. ಸೊ ನಾವು ವೆನ್ ವಿ ವಿಲ್ ಮೇಂಟೈನ್ ದ ರಿಲೆವೆನ್ಸ್, ದೆನ್ ಓನ್ಲಿ ದ ಲರ್ನಿಂಗ್ ವಿಲ್ ಬಿ ಎಫೆಕ್ಟಿವ್. ಪ್ರಸ್ತುತ ಇರಬೇಕು. ನಾನು ಏನೋ ಹೇಳ್ಬಿಟ್ಟು ಏನೋ ಹೇಳಿದ್ರೆ, ಅದಕ್ಕೆ ಸಂಬಂಧವಲ್ಲದ ವಿಷಯವನ್ನ ಹೇಳಿದ್ರೆ ಆಗ ಮಕ್ಕಳಲ್ಲಿ ಏನಪ್ಪ ಏನೋ ಹೇಳಿದ್ರು, ಇದು ಅದಕ್ಕೂ ಇದಕ್ಕೂ ಏನೋ ಸಂಬಂಧ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಮುಂದೆ ಅದು ಕಲಿಕೆಯಲ್ಲಿ ನಿರಾಸಕ್ತಿಯನ್ನು ತರ್ತದೆ. ಸೊ ಹಾಗಾಗಿ ಕಲಿಕೆಯಲ್ಲಿ ಆಸಕ್ತಿ ತರಬೇಕು ಅಂತಂದ್ರೆ ಪ್ರಸ್ತುತತೆ ಇರಬೇಕಾಗ್ತದೆ ಇದು. ಓಕೆ, ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಪ್ರಸ್ತುತತೆಯನ್ನು ಉಳಿಸ್ಕೋಬೇಕು ಅಂತಂದ್ರೆ, ಸೊ ವಿ ಕ್ಯಾನ್ ಯೂಸ್ ದ ಡಾಕ್ಯುಮೆಂಟ್ರಿ ಫಿಲಮ್ಸ್. ಓಕೆ, ಮತ್ತೆ ಇನ್ನು ಹೇಳೋದಾದ್ರೆ ಇಟ್ ಬ್ರಿಂಗ್ ದ ಕಾನ್ಫಿಡೆನ್ಸ್ ಅಮಾಂಗ್ ದ ಸ್ಟೂಡೆಂಟ್ಸ್, ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನ ಉಂಟು ಮಾಡುತ್ತದೆ. ಇದು ಬಹಳ ಇಂಪಾರ್ಟೆಂಟ್. ವಿದ್ಯಾರ್ಥಿಗಳಲ್ಲಿ ದ ಟೀಚರ್ ಹ್ಯಾಸ್ ಟು ಡೆವಲಪ್ ದ ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರೆ ದೇ ಮೇ ನಾಟ್ ಮೂವ್ ಫರ್ದರ್. ಆಲ್ವೇಸ್ ವಿ ಹ್ಯಾವ್ ಟು ಡೆವಲಪ್ ದ ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್ ತರಬೇಕು ಅಂತಂದ್ರೆ ನಾವು ಹೇಳ್ತೇವೆ, ವಿ ಹ್ಯಾವ್ ಟು ಯೂಸ್ ದ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್, ವಿ ಹ್ಯಾವ್ ಟು ಗಿವ್ ದ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್, ಧನಾತ್ಮಕ ಪುನರ್ಬಲನವನ್ನ ಇಡಬೇಕಾಗ್ತದೆ. ಸೊ ಅದು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನ ತರುತ್ತದೆ ಅದು. ಓಕೆ, ಇದು ಡಾಕ್ಯುಮೆಂಟರೀಸ್ ವಿಲ್ ಬ್ರಿಂಗ್ ದೀಸ್ ಥಿಂಗ್ಸ್. ಕಾನ್ಫಿಡೆನ್ಸ್ ವಿಲ್ ಇಂಪ್ರೂವ್. ಯಾಕಂದ್ರೆ ಕಾನ್ಫಿಡೆನ್ಸ್ ಹೆಂಗ್ ಬರ್ತದೆ ಅಂತಂದ್ರೆ, ಯಾವಾಗ ಬರ್ತದೆ ಅಂತಂದ್ರೆ, ಸಾಕ್ಷ್ಯಚಿತ್ರವನ್ನು ತೋರಿಸಿದಾಗ, ಆಫ್ಟರ್ ಶೋಯಿಂಗ್ ಎ ಡಾಕ್ಯುಮೆಂಟ್ರಿ ದೇ ವಿಲ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಇಫ್ ದೇ ಅಂಡರ್ಸ್ಟ್ಯಾಂಡ್, ಡೆಫಿನೆಟ್ಲಿ ಇಟ್ ವಿಲ್ ಬಿಲ್ಡ್ ದ ಕಾನ್ಫಿಡೆನ್ಸ್. ಅವರು ಅರ್ಥ ಮಾಡಿಕೊಂಡ್ರು ಅಂತಂದ್ರೆ ಖಂಡಿತವಾಗಿಯೂ ಕೂಡ ಅವ್ರಿಗಲ್ಲಿ ಅದು ಅವರ ಒಂದು ಆತ್ಮವಿಶ್ವಾಸ, ಅವರಲ್ಲಿ ಆತ್ಮವಿಶ್ವಾಸ ತರ್ತದೆ ಅಥವಾ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ. ಕಾನ್ಫಿಡೆನ್ಸ್ ಈಸ್ ರಿಲೇಟೆಡ್ ಟು ಇಂಡಿವಿಜುವಲ್ ಆಟಿಟ್ಯೂಡ್ ಟುವರ್ಡ್ಸ್ ದ ಸಕ್ಸಸ್ ಅಂಡ್ ಫೇಲ್ಯೂರ್. ಆತ್ಮವಿಶ್ವಾಸ ಇದ್ದಾಗ ಇಟ್ ಲೀಡ್ಸ್ ಟು ಸಕ್ಸಸ್. ಇಫ್ ದೇರ್ ಇಸ್ ಡಿಫಿಷಿಯನ್ಸಿ ಇನ್ ಕಾನ್ಫಿಡೆನ್ಸ್, ಡೆಫಿನೆಟ್ಲಿ ಇಟ್ ಲೀಡ್ಸ್ ಟು ಫೇಲ್ಯೂರ್. ಓಕೆ, ಹೌದು ತಾನೆ? ನಿಮ್ಮಲ್ಲಿ ಆತ್ಮವಿಶ್ವಾಸ ಇದ್ರೆ ಖಂಡಿತವಾಗಿ ಕೂಡ ಅದು ಗೆಲುವಿನ ಕಡೆಗೆ ತೆಗೆದುಕೊಂಡು ಹೋಗ್ತದೆ. ಆತ್ಮವಿಶ್ವಾಸದಲ್ಲಿ ಕೊರತೆ ಆಯಿತು, ಕಡಿಮೆ ಆಯಿತು ಅಂತಂದ್ರೆ ಅದು ನಿಮಗೆ ಸೋಲಿನ ಕಡೆಗೆ ಕೊಂಡೊಯ್ಯುತ್ತದೆ. ಸೊ ಹಾಗೆ ಆತ್ಮವಿಶ್ವಾಸ ಅನ್ನೋದು ತುಂಬಾ ಇಂಪಾರ್ಟೆಂಟು. ಇದು ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನ ಸುಧಾರಿಸುತ್ತದೆ. ನೆಕ್ಸ್ಟ್, ಇಟ್ ಬ್ರಿಂಗ್ಸ್ ದ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ. ಯಾವಾಗ ತೃಪ್ತಿ ಬರ್ತದೆ ನಮ್ಗೆ ಅರ್ಥ ಆದ್ರೆ. ಯಾವಾಗ ಅರ್ಥ ಆಗ್ತದೆ? ಆತ್ಮವಿಶ್ವಾಸ ಇದ್ದಾಗ. ಆತ್ಮವಿಶ್ವಾಸ ಹೆಂಗೆ ಬರ್ತದೆ? ಬೈ ಯೂಸಿಂಗ್ ಡಾಕ್ಯುಮೆಂಟರೀಸ್. ನೋಡಿ, ಎಲ್ಲ ಒಂದಕ್ಕೊಂದು ಲಿಂಕ್ ಇದೆ. ಸೊ ಎವ್ರಿಥಿಂಗ್ ಈಸ್ ರಿಲೇಟೆಡ್ ಟು ಒನ್ ಅನದರ್. ಸೊ ಬೇಸಿಕ್ಕಾಗಿ ಡಾಕ್ಯುಮೆಂಟರೀಸ್ ಈಸ್ ರೆಸ್ಪಾನ್ಸಿಬಲ್. By using documentaries, we can bring the satisfaction. Satisfaction will provide the fulfillment of student expectations. It refers to the individual's happy feeling towards student mastery. The satisfaction is essential to maintain student interest. Hodu interest ulibeku, you have to retain the interest, means there should be
satisfaction in the students towards the ಲರ್ನಿಂಗ್. ಅವರ ಕಲಿಕೆ ಏನು ಕಲಿತಾರೆ ಆ ಕಲಿಕೆಯಲ್ಲಿ ಅವ್ರಿಗೆ ತೃಪ್ತಿ ಇರಬೇಕು. ತೃಪ್ತಿ ಇಲ್ಲದೇ ನಾವು ಏನೇ ಇದು ಮಾಡಿದ್ರು ಕೂಡ ಅದು ಉತ್ತಮ ಕಲಿಕೆ ಆಗೋದಿಲ್ಲ. ಹಾಗಾಗಿ ಈ ಏನೋ ಈ ಡಾಕ್ಯುಮೆಂಟರೀಸ್ ಬಳಸೋದ್ರ ಮೂಲಕ ಅವರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ತೃಪ್ತಿಯನ್ನ ತರಬಹುದಾಗಿದೆ. ಓಕೆ, ಸೊ ದೀಸ್ ಆರ್ ದ some of the advantages of this documentary films. By seeing all these things, we can conclude that documentaries are a great way to bring about a change in the everyday routine of the classroom. Yes, definitely we can say. ಅದಕ್ಕೆ ಅಲ್ಲೆಲ್ಲ ಹೇಳಿರೋದು ಏನು, ವೈವಿಧ್ಯಮಯವಾದಂಥ ಅನುಭವವನ್ನು ನೀಡ್ತದೆ ಅಂತೇಳಿ. ಇಟ್ ಬ್ರಿಂಗ್ಸ್ change compared to everyday routine. It helps the teachers to change the monotonous nature of a classroom. ಈಗ ನಾವೆಲ್ಲರೂ ಬಂದ್ವಿ, ಈಗ 7 ಜನ ಟೀಚರ್ಸ್ ಇದೀವಿ, ಎಲ್ಲರೂ ಬಂದು ಉಪನ್ಯಾಸ ಪದ್ಧತಿಯನ್ನೇ ಬಳಸಿದ್ವಿ ಅಂತಂದ್ರೆ ಡೆಫಿನೆಟ್ಲಿ ಇಟ್ ಲೀಡ್ಸ್ ಟು ಮೊನೋಟನಸ್ ಅಮಾಂಗ್ ಯು ಪೀಪಲ್. ಸೊ ಹಾಗಾಗಿ ನಾವೇನ್ ಮಾಡ್ತೇವೆ, ರೂಮ್ ಚೇಂಜ್ ಮಾಡ್ತೇವೆ. ನಿಮಗೆ ರೂಮ್ ಚೇಂಜ್ ಮಾಡೋದ್ರ ಜೊತೆಗೆ we will also change the methodology of the instructions or methodology of the teaching, so that it will breaks the monotonous nature in the classroom. ಅಂದ್ರೆ ಏಕರೂಪವಾಗಿ ಇರತಕ್ಕಂಥದ್ದನ್ನ ಕಡಿಮೆ ಮಾಡುತ್ತದೆ ಇದು. ಓಕೆ, changing of the way in which classes are conducted can really bring about a radical change in the attention span of the students and leave them with a hope for more successes in the future. This can in turn generate interest in subject being taught. And whatever you teach, it will generate interest. So interest in the kaltru antandre definitely it will be retained for longer duration. ಅಂದ್ರೆ ಆಸಕ್ತಿಯಿಂದ ಅವ್ರು ಕಲ್ತರು ಅಂತಂದ್ರೆ ಬಹಳ ದಿವಸದ ಒಳಗೆ ಅವರು ನೆನಪಲ್ಲಿ ಇಟ್ಟುಕೊಳ್ಳುತ್ತಾರೆ. ಹಾಗಾದಾಗ ನಾವು ಹೇಳ್ಬೋದು ಕಲಿಕೆ ಪರಿಣಾಮಕಾರಿಯಾಗಿದೆ ಅಂತೇಳಿ. ಓಕೆ, ಸೊ ನಾವು ಪ್ರಮುಖವಾಗಿ ದೈನಂದಿನ ದಿನಚರಿಯಲ್ಲಿ ಬದಲಾವಣೆ ತರಬೇಕಾಗಿದೆ. ಆ ದೈನಂದಿನ ದಿನಚರಣೆಯಲ್ಲಿ ಬದಲಾವಣೆ ತರಲಿಕ್ಕೆ ಸಾಕ್ಷ್ಯಚಿತ್ರಗಳು ಒಂದು ಉತ್ತಮ ಮಾರ್ಗವಾಗಿದೆ. ಇದು ಶಿಕ್ಷಕರಿಗೆ ತರಗತಿಯ ವಾತಾವರಣದ ಏಕಾತನತೆಯ ಸ್ವರೂಪವನ್ನು ಬದಲಾಯಿಸಲು ಸಹಾಯ ಮಾಡ್ತದೆ. ಒಂದೇ ತರನಾಗಿರ್ತಕ್ಕಂಥದ್ದನ್ನ ಬದಲಾವಣೆ ಮಾಡಲಿಕ್ಕೆ ಇದು ಸಹಾಯಕಾರಿಯಾಗಿದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಇದು ಹೆಚ್ಚಿನ ಭರವಸೆಯನ್ನ ಅವರಿಗೆ ನೀಡುತ್ತದೆ ಮತ್ತು ಕಲಿಸುವ ವಿಷಯದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನ ಉಂಟು ಮಾಡುತ್ತದೆ. ಸೊ ದಿಸ್ ಈಸ್ ಅಬೌಟ್ documentaries. Okay, so if you have any doubts, you can clarify your doubts. Okay, so that's it for today's presentation.